ತುರ್ತು ಪರಿಸ್ಥಿತಿಯಲ್ಲಿ ಹಣದ ಅಗತ್ಯವಿದ್ದರೆ ಅನೇಕ ಜನರು ವೈಯಕ್ತಿಕ ಸಾಲವನ್ನು ಅಂದರೆ ಪರ್ಸನಲ್ ಲೋನ್ ಪಡೆಯುತ್ತಾರೆ. ಇನ್ನು ಕೆಲವರು ಪಾಲಿಸಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಹಣವನ್ನು ಹಿಂದಕ್ಕೆ ಪಡೆದುಕೊಳ್ಳುತ್ತಾರೆ. ಆದರೆ ಹೀಗೆ ಮಾಡಬೇಕಿಲ್ಲ. ನಿಮ್ಮ ಬಳಿ LIC ಪಾಲಿಸಿ ಇದ್ದರೆ ಆ ಪಾಲಿಸಿಯ ಮೇಲೆಯೂ ಸಾಲವನ್ನು ತೆಗೆದುಕೊಳ್ಳಬಹುದು. LIC ಸಾಲಗಳು ಸಾಮಾನ್ಯವಾಗಿ ವೈಯಕ್ತಿಕ ಸಾಲಗಳಿಗಿಂತ ಅಗ್ಗವಾಗಿರುತ್ತದೆ. ಮರುಪಾವತಿ ಕೂಡ ಸುಲಭ. ಪ್ರತಿ ತಿಂಗಳು EMI ಪಾವತಿಸುವ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಹಾಗಿದ್ದರೆ ಈ ಸಾಲದ ಮರುಪಾವತಿ ಹೇಗೆ? LIC ಸಾಲ ಸೌಲಭ್ಯಕ್ಕೆ ಸಂಬಂಧಿಸಿದ ಎಲ್ಲ ನಿಯಮಗಳು ಮತ್ತು ಪ್ರಯೋಜನಗಳು ಇಲ್ಲಿದೆ. ಇದೇ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ. ಸಾಲದ ವೈಶಿಷ್ಟ್ಯಗಳು. LIC ಪಾಲಿಸಿಯ ಮೇಲಿನ ಸಾಲವು ಸುರಕ್ಷಿತ ಸಾಲದ ವರ್ಗದ ಅಡಿಯಲ್ಲಿ ಬರುತ್ತದೆ, ಏಕೆಂದರೆ ಸಾಲದ ಖಾತರಿಯು ನಿಮ್ಮ ಜೀವ ವಿಮಾ ಪಾಲಿಸಿಯಾಗಿದೆ. ಇದಕ್ಕೆ ಹೆಚ್ಚಿನ ಪೇಪರ್ ವರ್ಕ್ ಅಗತ್ಯವಿಲ್ಲ ಮತ್ತು ಸಾಲವು ತ್ವರಿತವಾಗಿ ಲಭ್ಯವಿರುತ್ತದೆ. ಗ್ರಾಹಕರು ಕೇವಲ 3 ರಿಂದ 5 ದಿನಗಳಲ್ಲಿ ಸಾಲದ ಮೊತ್ತವನ್ನು ಪಡೆಯಬಹುದು. LICನಲ್ಲಿ ಸಾಲದ ಒಂದು ಪ್ರಯೋಜನವೆಂದರೆ ನಿಮ್ಮ ಪಾಲಿಸಿಯನ್ನು ನೀವು ಸೆಂಡರ್ ಮಾಡಬೇಕಾಗಿಲ್ಲ. ಸಾಲ ಪಡೆದರೂ ವಿಮೆಯಲ್ಲಿ ನೀವು ಪಡೆಯುವ ಪ್ರಯೋಜನಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ವೈಯಕ್ತಿಕ ಸಾಲಗಳಿಗೆ ಹೋಲಿಸಿದರೆ ಈ ಸಾಲಗಳು ಅಗ್ಗವಾಗಿವೆ. ಅಲ್ಲದೆ ಯಾವುದೇ ಪ್ರೊಸೆಸಿಂಗ್ ಚಾರ್ಜ್ ಅಥವಾ ಹಿಡನ್ ಚಾರ್ಜ್ ಇರುವುದಿಲ್ಲ. ಇದು ಸಾಲದ ಮೇಲಿನ ಹೆಚ್ಚುವರಿ ವೆಚ್ಚವನ್ನು ತಪ್ಪಿಸುತ್ತದೆ. ಮರುಪಾವತಿ ತುಂಬಾ ಸುಲಭ. ನೀವು LIC ಪಾಲಿಸಿಯ ಮೇಲೆ ಸಾಲವನ್ನು ತೆಗೆದುಕೊಂಡರೆ ಅದರ ಮರುಪಾವತಿ ತುಂಬಾ ಸುಲಭ. ಸಾಲವನ್ನು ಮರುಪಾವತಿಸಲು ಇದು ಉತ್ತಮ ಸಮಯವನ್ನು ನೀಡುತ್ತದೆ. ಸಾಲದ ಅವಧಿಯು 6 ತಿಂಗಳಿಂದ ವಿಮಾ ಪಾಲಿಸಿಯ ಮುಕ್ತಾಯದವರೆಗೆ ಇರುತ್ತದೆ. ಇನ್ನೊಂದು ಮುಖ್ಯ ವಿಷಯವೆಂದರೆ ಈ ಸಾಲದಲ್ಲಿ ಪ್ರತಿ ತಿಂಗಳು EMI ಪಾವತಿಸುವ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಿಮ್ಮ ಕೈಯಲ್ಲಿ ಹಣ ಸಂಗ್ರಹವಾಗುತ್ತಿದ್ದಂತೆ ಅದಕ್ಕೆ ಅನುಗುಣವಾಗಿ ಪಾವತಿಸಬಹುದು, ಆದರೆ ಅದಕ್ಕೆ ವಾರ್ಷಿಕ ಬಡ್ಡಿಯನ್ನು ಸೇರಿಸಲಾಗುತ್ತದೆ. ಗ್ರಾಹಕರು 6 ತಿಂಗಳೊಳಗೆ ಸಾಲವನ್ನು ಮರುಪಾವತಿಸಿದರೆ ತಿಂಗಳವರೆಗೆ ಬಡ್ಡಿಯನ್ನು ಪಾವತಿಸಬೇಕಾಗುತ್ತದೆ. ಸಾಲ ಮರುಪಾವತಿ ಆಯ್ಕೆಗಳು. ಸಂಪೂರ್ಣ ಅಸಲು ಮೊತ್ತವನ್ನು ಬಡ್ಡಿಯೊಂದಿಗೆ ಮರುಪಾವತಿ ಮಾಡಬಹುದು. ವಿಮಾ ಪಾಲಿಸಿಯ ಮುಕ್ತಾಯದ ಸಮಯದಲ್ಲಿ ಕ್ಲೈಮ್ ಮೊತ್ತದೊಂದಿಗೆ ಅಸಲು ಪಾವತಿಸಿ. ಆ ಸಂದರ್ಭದಲ್ಲಿ ನೀವು ಬಡ್ಡಿಯ ಮೊತ್ತವನ್ನು ಮಾತ್ರ ಪಾವತಿಸಬೇಕಾಗುತ್ತದೆ. ವಾರ್ಷಿಕ ಬಡ್ಡಿ ಮೊತ್ತ ಮತ್ತು ಅಸಲು ಮೊತ್ತವನ್ನು ಪ್ರತ್ಯೇಕವಾಗಿ ಪಾವತಿಸಿ. ಸಾಲಕ್ಕೆ ಲಗತ್ತಿಸಲಾದ ನಿಯಮವೆಂದರೆ ವಿಮಾ ಪಾಲಿಸಿಯ ಬದಲಾಗಿ ಸಾಲವು ಸಾಂಪ್ರದಾಯಿಕ ಮತ್ತು ಎಂಡೋಮೆಂಟ್ ಪಾಲಿಸಿಗಳಂತಹ ಕೆಲವು ಪಾಲಿಸಿಗಳ ಬದಲಿಗೆ ಮಾತ್ರ ಲಭ್ಯವಿದೆ. ಸಾಲದ ಮೊತ್ತವನ್ನು ಸರೆಂಡರ್ ಮೌಲ್ಯಕ್ಕೆ ಅನುಗುಣವಾಗಿ ನಿರ್ಧರಿಸಲಾಗುತ್ತದೆ. ನಿಮ್ಮ ಪಾಲಿಸಿಯ ಸರೆಂಡರ್ ಮೌಲ್ಯದ 80 ರಿಂದ 90% ಸಾಲ ಲಭ್ಯವಿದೆ. ಲೋನ್ ಪಾಲಿಸಿಯ ಬಡ್ಡಿ ದರವು ಪಾಲಿಸಿದಾರರ ಪ್ರೊಫೈಲ್ ಅನ್ನು ಅವಲಂಬಿಸಿರುತ್ತದೆ. ಸಾಮಾನ್ಯವಾಗಿ ಇದು 10 ರಿಂದ 12% ಇರುತ್ತದೆ. ಸಾಲವನ್ನು ಮರುಪಾವತಿ ಮಾಡದಿದ್ದರೆ ಅಥವಾ ಸಾಲದ ಬಾಕಿಯು ಪಾಲಿಸಿಯ ಸರೆಂಡರ್ ಮೌಲ್ಯವನ್ನು ಮೀರಿದರೆ ನಿಮ್ಮ ಪಾಲಿಸಿಯನ್ನು ಕೊನೆಗೊಳಿಸುವ ಹಕ್ಕನ್ನು ಕಂಪನಿಯು ಹೊಂದಿದೆ. ಸಾಲವನ್ನು ವಿತರಿಸುವ ಮೊದಲು ನಿಮ್ಮ ವಿಮಾ ಪಾಲಿಸಿಯು ಪಕ್ವವಾಗಿದ್ದರೆ ವಿಮಾ ಕಂಪನಿಯು ನಿಮ್ಮ ಮೊತ್ತದಿಂದ ಸಾಲದ ಮೊತ್ತವನ್ನು ಕಡಿತಗೊಳಿಸಬಹುದು. ಸಾಲಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ? ನೀವು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಪಾಲಿಸಿಯ ಬದಲಾಗಿ ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದು. ಆಫ್ಲೈನ್ಗಾಗಿ ನೀವು LIC ಕಚೇರಿಗೆ ಹೋಗಿ KYC ದಾಖಲೆಗಳೊಂದಿಗೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಬೇಕು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು LICಯ ಈ ಸೇವೆಗಳಿಗೆ ಅರ್ಜಿ ಸಲ್ಲಿಸಿ. ನಂತರ ನಿಮ್ಮ ಖಾತೆಗೆ ಲಾಗಿನ್ ಮಾಡಿ. ನಂತರ ನೀವು ವಿಮಾ ಪಾಲಿಸಿಯ ಮೇಲೆ ಸಾಲವನ್ನು ಪಡೆಯಲು ಅರ್ಹರಾಗಿದ್ದೀರಾ ಎಂಬುದನ್ನು ಪರಿಶೀಲಿಸಿ. ಎಲ್ಲ ವಿವರಗಳನ್ನು ಓದಿದ ನಂತರ KYC ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು.